ಹೌ ಯು ಡೂ ಎನಿಥಿಂಗ್ ಈಸ್ ಹೌ ಯು ಡೂ ಎವ್ರಿಥಿಂಗ್. ನೀವು ಯಾವ್ದಾದ್ರೂ ಒಂದು ಕೆಲಸನ ಹೆಂಗ್ ಮಾಡ್ತಿರೋ ಹಂಗ ನೀವು ಎಲ್ಲಾ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಭವಿಷ್ಯವನ್ನ ಸದ್ದಿಲ್ಲದ ರೂಪಿಸೋ ಅದೃಶ್ಯ ಅಭ್ಯಾಸಗಳನ್ನ ಇವತ್ತ ನಾವು ನೋಡೋಣ. ನೀವು ನಮ್ಮ ವಿವಾದ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ನೋಡ್ತಿರ್ತೀರಿ, ಕೆಲವು ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನ ಯಾಕೆ ತಲುಪುವುದಿಲ್ಲ. ಯಾಕಂದ್ರ ಗೆಲುವು ಬರೇ ಬುದ್ಧಿವಂತಿಕೆಯಿಂದ ಸಿಗ್ತದ ಅಂತ ಹೇಳಿ ಹೆಚ್ಚಿನ ವಿದ್ಯಾರ್ಥಿಗಳು ನಂಬ್ತಾರ. ಯಾರು ಫೇಲಿಯರ್ ಆಗ್ತಾರ ಅವ್ರ ಕಡೆ ಪ್ರತಿಭೆ ಇಲ್ಲ ಅಂತ ಹೇಳಿ ಜನ ಅನ್ಕೊಳ್ತಾರ. ದೊಡ್ಡ ಸಾಧನೆ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಅವಕಾಶಗಳನ್ನ ಬೇಕು ಅಂತ ಹೇಳಿ ಎಲ್ಲಾರು ಭಾವಿಸ್ತಾರ. ಆದ್ರೆ ಜೀವನವನ್ನ ಹತ್ತಿರದಿಂದ ನೀವು ಗಮನಿಸಿದ್ರ ನಿಮಗೊಂದು ಆಶ್ಚರ್ಯದ ವಿಷಯ ತಿಳಿತದ. ಬಹಳಷ್ಟು ಬುದ್ಧಿವಂತರು ಜೀವನ ಪೂರ್ತಿ ಸಾಧಾರಣವಾಗಿ ಉಳಿದು ಬಿಡ್ತಾರ. ಆದ್ರೆ ಅನೇಕ ಸಾಮಾನ್ಯ ವ್ಯಕ್ತಿಗಳು ನಿಧಾನವಾಗಿ ಅಸಾಮಾನ್ಯ ಜೀವನವನ್ನ ಕಟ್ಟಿಕೊಳ್ತಾರ. ಇದ್ಯಾಕಾಗ್ತದ? ಈ ಪ್ರಶ್ನೆಗೆ ಉತ್ತರ ಒಂದು ಪುಸ್ತಕದಿಂದ ಸಿಗ್ತದ. ಹೌ ಯು ಡೂ ಎನಿಥಿಂಗ್ ಈಸ್ ಹೌ ಯು ಡೂ ಎವ್ರಿಥಿಂಗ್ ಅಂತನ್ನೋ ಪುಸ್ತಕ. ಈ ಪುಸ್ತಕವನ್ನ ಶರಿ ಹ್ಯೂಬರ್ ಅನ್ನೋರು ಬರ್ದಾರ. ನೀವು ಈ ಪುಸ್ತಕದ ಶೀರ್ಷಿಕೆ ನೋಡಿದ್ರೆ ಬರೀ ಒಂದು ಮೋಟಿವೇಶನಲ್ ಕೋಟ್ ಅಂತ ಅನಿಸ್ತದ. ಆದ್ರೆ ಖರೆ ಹೇಳ್ಬೇಕಂದ್ರ ಮನುಷ್ಯನ ನಡವಳಿಕೆಯ ಬಗ್ಗೆ ಇರೋ ಒಂದು ಮಾನಸಿಕ ಸತ್ಯ. ಇದರ ಉದ್ದೇಶ ಬಹಳ ಸರಳದ. ನೀವು ಸಣ್ಣ ಸಣ್ಣ ವಿಷಯಗಳನ್ನ ನಿಭಾಯಿಸುವ ರೀತಿನ ಕಾಲಕ್ರಮೇಣ ಎಲ್ಲಾನು ನಿಭಾಯಿಸುವ ರೀತಿಯಾಗಿ ಬದಲಾಗ್ತದ. ಎಲ್ಲಾ ಕೆಲಸಗಳು ಒಂದೇ ತರ ಮುಖ್ಯ ಅಂತಲ್ಲ, ಆದ್ರೆ ನೀವು ಪದೇ ಪದೇ ಮಾಡೋ ಪ್ರತಿಯೊಂದು ಕೆಲಸನೂ ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತದ. ಅಂದ್ರೆ ನೀವು ಮಾತಾಡೋ ರೀತಿ, ಕೇಳಿಸ್ಕೊಳ್ಳೋ ರೀತಿ, ಕ್ಲಾಸ್ ಒಳಗ ಕೂತ್ಕೊಳ್ಳೋ ರೀತಿ, ಮೆಸೇಜ್ಗಳಿಗೆ ರಿಪ್ಲೈ ಮಾಡೋ ರೀತಿ, ಟೈಮ್ ಮ್ಯಾನೇಜ್ಮೆಂಟ್, ಆಮೇಲೆ ಪ್ರೆಷರ್ ಒಳಗ ಇದ್ದಾಗ ವರ್ತಿಸೋ ರೀತಿ, ಇವೆಲ್ಲನೂ ಬೇರೆ ಬೇರೆ ಅಲ್ಲ. ಇವೆಲ್ಲನೂ ಒಂದಕ್ಕೊಂದು ಸಂಬಂಧ ಹೊಂದಿರೋ ಗುಣಗಳು. ಈ ಅಭ್ಯಾಸಗಳ ಸದ್ದಿಲ್ಲದ ನಿಮ್ಮ ಭವಿಷ್ಯವನ್ನ ರೂಪಿಸ್ತವ. ಮನುಷ್ಯರು ದಿಢೀರ್ನ ಬದಲಾಗುವುದಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳಿರೋ ದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ಇದು. ಈಗ ಬೇಜವಾಬ್ದಾರಿ ಇದ್ದು ಆಮೇಲೆ ಯಾವಾಗೋ ಒಂದ್ಸಲಿ ದಿಢೀರ್ನ ಶಿಸ್ತುಬದ್ಧರಾಗಿರಬಹುದು ಅಂತ ಹೇಳಿ ಅವ್ರು ಭಾವಿಸ್ತಾರ. ಎಕ್ಸಾಮ್ ಬಂದ್ ಕೂಡ್ಲೆ 1 ತಿಂಗಳ ಹಿಂದೆ ಓದುದು, 10-15 ದಿವಸದ ಹಿಂದೆ ಓದುದು. ಅದೇ ರೀತಿ ಸೀರಿಯಸ್ ಆಗ್ಬೇಕು ಅಂತಂದ್ರ ನಾವ್ ಯಾವಾಗ ಅನ್ಕೋತೀವಿ ಅದು ಅವಾಗ ಬರ್ತದ ಅಂತ ಹೇಳಿ ಅವ್ರು ಅನ್ಕೊಳ್ತಾರ. ತಮಗ್ ಯಾವಾಗ ಬೇಕೋ ಅವಾಗ ಒಂದು ಸ್ಫೂರ್ತಿ, ಮೋಟಿವೇಶನ್ ಇದ್ರ ಸಾಕು ಅಂತ ಹೇಳಿ ನಂಬ್ತಾರ. ಆದ್ರ ಅವ್ರು ಅನ್ಕೊಂಡಂಗ ಪ್ರೆಷರ್ ಬಂದಾಗ ಮನುಷ್ಯರು ದಿಢೀರ್ನೆ ಬದಲಾಗುದಿಲ್ಲ. ಅವರು ತಮ್ಮ ಹಳೆ ಅಭ್ಯಾಸಗಳಿಗೆ ಮರಳುತ್ತಾರ. ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ರಿ. ವರ್ಷಾನ್ಗಟ್ಲೆ ಕೆಲಸವನ್ನ ಮುಂದೂಡುವ ವಿದ್ಯಾರ್ಥಿ ತನ್ನ ಕರಿಯರ್ ಆಯ್ಕೆ ಮಾಡೋ ಸಂದರ್ಭದಾಗ ಒಮ್ಗಿಲೆ ಶಿಸ್ತುಬದ್ಧನಾಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಪ್ರತಿದಿನ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ವ್ಯಕ್ತಿ ಕಂಪನಿಗಳ ಒಳಗ ನಂಬಿಕಸ್ಥ ಕೆಲಸಗಾರನಾಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಹಿಂಗಾಗಿ ಪ್ರೆಷರ್ ನಿಮ್ಮ ಕ್ಯಾರೆಕ್ಟರ್ ಅನ್ನ ಸೃಷ್ಟಿಸುವುದಿಲ್ಲ, ಬದಲಾಗಿ ನಿಮ್ಮ ಅಸಲಿ ಚಾರಿತ್ರ್ಯ ಎಂಥದ್ದು ಅಂತ ಅನ್ನೋದು ಒತ್ತಡ ತೋರಿಸ್ಕೊಡ್ತದ. ಹಂಗಾಗಿನ ಕ್ರೀಡಾಪಟುಗಳು ಮೂಲ ತರಬೇತಿಯನ್ನ ಸಾವಿರಾರು ಬಾರಿ ಮಾಡ್ತಾರ. ಉಸೇನ್ ಬೋಲ್ಟ್ 9.8 ಸೆಕೆಂಡ್ ಒಳಗ 100 ಮೀಟರ್ಸ್ ಓಡ್ಲಿಕ್ಕೆ ಅವನು 16 ವರ್ಷಗಳ ಕಾಲ ಅಭ್ಯಾಸ ಮಾಡ್ತಾನ. ನೀವು ಮಿಲಿಟರಿ ತರಬೇತಿ ನೋಡಿದ್ರ ಅಲ್ಲಿ ನಿಲ್ಲೋ ರೀತಿ, ಕೂಡೋ ರೀತಿ, ಟೈಮ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್ ಇಂಥ ಸಣ್ಣ ಸಣ್ಣ ವಿಷಯಗಳಿಗೂ ಬಹಳ ಮಹತ್ವ ಕೊಡ್ತಾರ. ಯಶಸ್ವಿ ಜನರು ದಿಢೀರಾಗಿ ಚೇಂಜ್ ಆಗೋಕ್ಕಿಂತ ಅದಕ್ಕೆ ಬೇಕಾಗೋ ಪ್ರಿಪರೇಷನ್ಗೆ ಆಮೇಲೆ ಕನ್ಸಿಸ್ಟೆನ್ಸಿಗೆ ಹೆಚ್ಚಿನ ಬೆಲೆ ಕೊಡ್ತಾರ. ಯಾಕಂದ್ರೆ ಅವ್ರಿಗೆ ಒಂದು ಮುಖ್ಯವಾದ ವಿಷಯ ಗೊತ್ತಿರ್ತದ. ಅದೇನಂದ್ರ ಸಣ್ಣ ಸಣ್ಣ ಅಭ್ಯಾಸಗಳ ಮುಂದೆ ನಿಮ್ಮ ವ್ಯಕ್ತಿತ್ವ ಆಗ್ತದ. ನಿಮ್ಮ ದಿನನಿತ್ಯದ ಅಭ್ಯಾಸಗಳು ಸಣ್ಣ ಅಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳು ಸಣ್ಣ ಸಣ್ಣ ನಡವಳಿಕೆಯನ್ನ ಕಡೆಗಣಿಸ್ತಾರ. ಸಣ್ಣ ಸಣ್ಣ ಅಭ್ಯಾಸಗಳಿಂದ ಏನೂ ಆಗುದಿಲ್ಲ ಅಂತ ಹೇಳಿ ಅವರು ಭಾವಿಸ್ತಾರ. ಆದ್ರೆ ಜೀವನ ಕಟ್ಟೋದು ಇಂಥ ಸಾಮಾನ್ಯ ಅಭ್ಯಾಸಗಳಿಂದಲ. ಯಾರೂ ಕೂಡ ಒಂದ ದಿನದೊಳಗ ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಳೋದಿಲ್ಲ. ಅದೇ ರೀತಿ ಒಂದ ದಿವಸಕ್ಕೆ ತಮ್ಮ ಭವಿಷ್ಯವನ್ನ ಕಟ್ಕೊಂಡು ಮಹಾನ್ ವ್ಯಕ್ತಿಗಳೂ ಆಗುದಿಲ್ಲ. ಪ್ರತಿಯೊಂದು ನಿಧಾನವಾಗಿ ಬೆಳೀತಾ ಹೋಗ್ತದ. ನಿಮ್ ಕೈಯಾಗೊಂದೇನೋ ಕೆಲಸ ಇತ್ತು, ನಾಳೆ ಮಾಡಿದ್ರಾತು, ಮುಂದಿನ ತಿಂಗಳು ಮಾಡಿದ್ರಾತು ಅಂತ ಹೇಳಿ ಮುಂದೂಡುದು ಮೇಲ್ನೋಟಕ್ಕ ತಪ್ಪಿಲ್ಲ ಅಂತ ಅನಿಸ್ಬಹುದು. ಆದ್ರೆ ಇದನ್ನ ನೀವು ಪದೇ ಪದೇ ಮಾಡೋದ್ರಿಂದ ಎಲ್ಲಾನು ಬದಲಾಗ್ತದ. ಯಾಕಂದ್ರೆ ನಿಮ್ ಮೆದುಳು ಒಂದ ಕೆಲಸವನ್ನ ಪದೇ ಪದೇ ಮಾಡಿದಾಗ ಅದ ಸರಿ ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದ. ಆಮೇಲೆ ಆ ಕೆಲಸ ರೂಢಿ ಆಗ್ಬಿಡ್ತದ, ಆಟೋಮೆಟಿಕ್ ಆಗ್ತದ. ಕಡಿಕ್ ಅದ ನಿಮ್ಮ ವ್ಯಕ್ತಿತ್ವವಾಗಿ ಬದಲಾಗ್ತದ. ಬಹಳಷ್ಟು ವರ್ಷ ಕಳೆದ್ಮೇಲೆ ಜನ ನಾ ಹಿಂಗ ಅಂತ ಹೇಳಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ನನಗ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ತಾರ. ಆದ್ರ ಆ ವ್ಯಕ್ತಿತ್ವ ದಿಢೀರ್ನ ಬಂದದ್ದಲ್ಲ, ಅದು ನಿಧಾನವಾಗಿ ರೂಪುಗೊಂಡಿದ್ದು. ಹಂಗಾಗಿನ ಬೇಜವಾಬ್ದಾರಿ ಅನ್ನೋದು ಅಪಾಯಕಾರಿ. ಅದು ಬರೀ ಒಂದು ತಪ್ಪಿನಿಂದಲ್ಲ, ಹಗಲೆಲ್ಲ ಮಾಡೋ ಬೇಜವಾಬ್ದಾರಿತನನ ನಿಮ್ಮ ಗುರುತಾಗ್ಬಿಡ್ತದ. ನಿಮ್ಮ ವ್ಯಕ್ತಿತ್ವ ಸದ್ದಿಲ್ಲದ ಹೆಂಗ ರೂಪುಗೊಳ್ತದ? ಹೆಚ್ಚಿನ ವಿದ್ಯಾರ್ಥಿಗಳು ಬರೇ ರಿಸಲ್ಟ್ ಬಗ್ಗೆ ಯೋಚಿಸ್ತಾರ. ಮಾರ್ಕ್ಸು, ಸಂಬಳ, ಕೆಲಸ ಸಿಗೋದು, ಗೌರವ ಅಥವಾ ಅಂತಸ್ತು. ಆದ್ರ ರಿಸಲ್ಟ್ ಬರೋದು ತಡ ಆಗ್ಬಹುದು. ನೀವು ಇವತ್ತಿನ ದಿವಸ ನೋಡಿದ್ರ ನಿಮ್ಮ ವ್ಯಕ್ತಿತ್ವ ಈಗಾಗಲೇ ರೂಪುಗೊಳ್ತಾ ಇರ್ತದ. ನೀವು ಮಾಡೋ ಪ್ರತಿಯೊಂದು ಕೆಲಸನೂ ನಿಮ್ಮ ಮನಸ್ಸಿನ ಮೇಲೆ ಒಂದು ಸ್ಟಾಂಪ್ ಒತ್ತಿರ್ತದ. ಯಾವ್ದಾದ್ರು ಒಂದು ಕಷ್ಟದ ಕೆಲಸ ಬಂದು ನೀವು ಅದನ್ನ ತಪ್ಪಿಸ್ಕೊಂಡಾಗ
ನಿಮ್ಮ ಮೆದುಳು ಹೆಂಗ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಕಲಿತದ. ಅದ ನೀವು ಕೆಲಸವನ್ನ ಸರಿಯಾಗಿ ಮಾಡಿ ಮುಗಿಸಿದಾಗ ನಿಮ್ಮ ಮೆದುಳು ಜವಾಬ್ದಾರಿಯನ್ನ ಕಲಿತದ. ನೀವು ಹಗಲೆಲ್ಲ ಕಾನ್ಸಂಟ್ರೇಷನ್ ಅನ್ನ ಲೂಸ್ ಮಾಡಿದ್ರ, ಡಿಸ್ಟ್ರಾಕ್ಟ್ ಆದ್ರ ನಿಮ್ಮ ಮೆದುಳಿಗೆ ಅನಿಸ್ತದ ಇನ್ನೊಂದ್ ಸ್ವಲ್ಪ ಸ್ಕ್ರೋಲ್ ಮಾಡೋಣ, ಇನ್ನೊಂದ್ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ. ಅದ ನೀವು ಶಿಸ್ತನ್ನ ಪಾಲಿಸಿದ್ರೆ ಮುಂದೊಂದ್ ದಿವಸ ನಿಮ್ ಮೇಲೆ ನಿಮ್ಗ ಗೌರವ ಜಾಸ್ತಿ ಆಗ್ತದ. ಇದು ಬಹಳ ಸಿಂಪಲ್ ವಿಷಯ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಿಮ್ಮ ಮೆದುಳು ನಿಮಗ ಗೊತ್ತಿಲ್ದಂಗ ನಿಮ್ಮ ವರ್ತನೆಯನ್ನ ಗಮನಿಸ್ತಾ ಇರ್ತದ. ನೀವು ಮಾಡೋ ಕೆಲಸಗಳ ಆಧಾರದ ಮೇಲೆ ನೀವು ಎಂಥವ್ರು ಅಂತ ಹೇಳಿ ತೀರ್ಮಾನಕ್ಕ ಮೆದುಳು ಆಲ್ರೆಡಿ ಬಂದ್ಬಿಟ್ಟಿರ್ತದ. ನೀವು ಇನ್ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ರೆಗ್ಯುಲರ್ ಆಗಿ ಯಾವುದೇ ಒಂದು ಕೆಲಸ ಮಾಡದೇ ಇದ್ರೆ ನೀವು ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳಿ ನಿಮ್ಮ ಮೆದುಳು ಆಲ್ರೆಡಿ ಡಿಸೈಡ್ ಮಾಡಿರ್ತದ. ಅದ ನೀವು ಶಿಸ್ತಿನಿಂದ ಇದ್ರ ಇದ ನಿಮ್ಮ ಸ್ವಭಾವ ಅಂತ ಹೇಳಿ ಮೆದುಳು ನಿಮಗೆ ತಿಳಿಸಿ ಹೇಳ್ತಿರ್ತದ. ಹಂಗಾಗಿ ನೀವು ಬರೆಯೋ ಕೆಲವೊಂದು ಮೋಟಿವೇಶನಲ್ ವಿಡಿಯೋ ನೋಡಿದ್ರೆ ಅದರಿಂದ ಆತ್ಮವಿಶ್ವಾಸ ಬರುವುದಿಲ್ಲ. ನಿಜವಾದ ಆತ್ಮವಿಶ್ವಾಸ ನೀವು ಮಾಡೋ ಸಣ್ಣ ಸಣ್ಣ ಕೆಲಸದ ಮೇಲೆ ಬರ್ತದ. ಇದೆಲ್ಲ ಸಬ್ ಕಾನ್ಶಿಯಸ್ ಆಗಿ ನಿಮಗ ಗೊತ್ತಿಲ್ದಂಗ ನಿಮ್ಮೊಳಗ ನಡೀತಾ ಇರ್ತದ. ಈಗ ನಾವು ಇಂಟ್ರೆಸ್ಟ್ ಮತ್ತ ಸ್ಟ್ಯಾಂಡರ್ಡ್, ಆಸಕ್ತಿ ಮತ್ತ ಗುಣಮಟ್ಟದ ನಡುವಿನ ವ್ಯತ್ಯಾಸವನ್ನ ನೋಡೋಣ. ಹೆಚ್ಚಿನ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ನಾವು ಸಕ್ಸಸ್ ಆಗ್ಬೇಕು, ಸಕ್ಸಸ್ ಆಗೋದ್ರೊಳಗ ನಮ್ಗೆ ಇಂಟ್ರೆಸ್ಟ್ ಅಂತ ಅಂತಾರ. ಆದ್ರೆ ಬರೀ ಇಂಟ್ರೆಸ್ಟ್ ಇದ್ರೆ ಅದು ಬಹಳ ವೀಕ್ ಆಗಿರ್ತದ. ಆ ಇಂಟ್ರೆಸ್ಟ್ ಜೊತೆ ನಿಮಗೊಂದು ಬಲವಾದ ಸ್ಟ್ಯಾಂಡರ್ಡ್, ಗುಣಮಟ್ಟ ಇರಬೇಕು. ನೀವು ಯಾವ್ದಾದ್ರು ಒಂದು ವಿಷಯದಾಗ ಇಂಟ್ರೆಸ್ಟೆಡ್ ಇದ್ರೆ ನಿಮಗೆ ಹೆಂಗ ಅನುಕೂಲ ಆಗ್ತದ ಅವಾಗ ಮಾತ್ರ ನೀವು ಆ ಕೆಲಸ ಮಾಡ್ತೀರಿ. ಆದ್ರೆ ಆ ಕೆಲಸ ಮಾಡುವುದನ್ನ ನಿಮ್ಮ ಗುಣಮಟ್ಟ ಆಗಿತ್ತಂತಂದ್ರ ನೀವು ಪ್ರತಿ ದಿವಸ ಅದನ್ನ ನಿರಂತರವಾಗಿ ಮಾಡ್ತಾ ಇರ್ತೀರಿ. ಉದಾಹರಣೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಹುಡುಗರಿಗೆ ಸಿಕ್ಸ್ ಪ್ಯಾಕ್ ಇರಬೇಕು, ನನ್ನ ಬಾಡಿ ಚೆನ್ನಾಗಿರಬೇಕು ಅಂತ ಅನಿಸ್ತಿರ್ತದ. ಆದ್ರೆ ಕೆಲವು ಜನ ನಿಯಮಿತವಾಗಿ ವ್ಯಾಯಾಮ ಮಾಡ್ತಿರ್ತಾರ. ಸೊ ನೀವು ವ್ಯಾಯಾಮ ಮಾಡದೇ ಇದ್ರೆ ಬರೀ ಇಂಟ್ರೆಸ್ಟ್ ಇತ್ತು ಅಂತಂದ್ರ ನಿಮ್ಮ ಬಾಡಿ ಚೇಂಜ್ ಆಗುದಿಲ್ಲ. ಇದೇ ರೀತಿ ಕೆಲವೊಬ್ಬರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಗಳನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಆಸಕ್ತಿ ಇರ್ತದ. ಆದ್ರೆ ಅದರ ತಕ್ಕಂಗ ಅವರು ಅಭ್ಯಾಸ ಮಾಡದ ಹೋದ್ರ ಅವ್ರ ಕಮ್ಯುನಿಕೇಶನ್ ಎಲ್ಲೆದನೋ ಅಲ್ಲೇ ಇರ್ತದ. ಹಂಗಾಗಿ ಎಕ್ಸಲೆನ್ಸ್, ಶ್ರೇಷ್ಠತೆ ಅನ್ನೋದು ಬರೀ ಒಂದು ದಿವಸ ನಡೆಯೋ ಘಟನೆ ಅಲ್ಲ. ಅದು ನೀವು ದಿನನಿತ್ಯ ಸಣ್ಣ ಸಣ್ಣ ಕೆಲಸಗಳಿಂದ ನಿಮ್ಮ ಮೈಂಡ್ ಅನ್ನ ಟ್ರೈನ್ ಮಾಡಿ ನಿರಂತರವಾಗಿ ಆ ಕೆಲಸಗಳನ್ನ ಮಾಡೋದ್ರಿಂದ ಬರ್ತದ. ಅದ ನೀವು ಪಾಲಿಸುವ ಒಂದು ಗುಣಮಟ್ಟ, ಸ್ಟ್ಯಾಂಡರ್ಡ್. ಅದೇ ರೀತಿ ಕಾನ್ಸಂಟ್ರೇಷನ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ. ಪ್ರತಿ ಸಲ ನೀವು ಅನ್ಕೋತಿರ್ಬೇಕು, ನನ್ನ ಮನಸ್ಸೆಲ್ಲೋ ಬೇರೆ ಕಡೆ ಹೋಗ್ತಾ ಇದೆ, ನಾ ಅದನ್ನ ವಾಪಸ್ ಇಲ್ಲಿ ತಗೊಂಡ್ ಬಂದು ನಾ ಕಾಲೇಜಿಗೆ ಯಾಕೆ ಹೋಗ್ತೀನಿ, ನಾ ಕ್ಲಾಸ್ಗಳಿಗೆ ಯಾಕೆ ಕೂಡ್ತೀನಿ ಅನ್ನೋದನ್ನ ನಿಮ್ಗೆ ನೆನಪು ಮಾಡ್ಕೊಂಡ್ರ ನಿಮ್ಮ ಕಾನ್ಸಂಟ್ರೇಷನ್ ಅನ್ನ ವಾಪಸ್ ತರ್ಲಿಕ್ಕೆ ಸಾಧ್ಯ ಆಗ್ತದ. ಹೌ ಯು ಡೂ ಎನಿಥಿಂಗ್ ಇಸ್ ಹೌ ಯು ಡೂ ಎವ್ರಿಥಿಂಗ್. ಈ ಪುಸ್ತಕದೊಳಗ ಹೇಳೋ ಒಂದು ಮುಖ್ಯ ವಿಚಾರ ಅಂದ್ರ ಬಿಹೇವಿಯರಲ್ ಲೀಕೇಜ್, ನಡವಳಿಕೆಯ ಸೋರಿಕೆ. ಅದರರ್ಥ ನಿಮ್ಮ ಒಂದು ಹ್ಯಾಬಿಟ್ ಬರೀ ಒಂದ ಜಾಗಕ್ಕೆ ಸೀಮಿತ ಆಗಿರೋದಿಲ್ಲ. ನೀವು ಬರೀ ಒಂದು ವಿಷಯದಾಗ ಬೇಜವಾಬ್ದಾರಿ ಆಗಿದ್ರ ಅದ ಬುದ್ಧಿ ನಿಧಾನವಾಗಿ ಎಲ್ಲಾ ಕಡೆನೂ ಹರಡ್ತದ. ಫಾರ್ ಎಕ್ಸಾಂಪಲ್, ಓದಿನಾಗ ಸೋಮಾರಿ ಆಗಿರೋ ವಿದ್ಯಾರ್ಥಿ ಆರೋಗ್ಯದ ವಿಷಯದಾಗೂ ಸೋಮಾರಿ ಆಗಿರ್ತಾನ. ತನ್ನ ಬಟ್ಟೆಗಳನ್ನ ನೀಟಾಗಿ ಇಟ್ಕೊಳ್ಳಿಕ್ಕೆ, ರೂಮ್ ಅನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಎಲ್ಲದ್ರೊಳಗುನು ಸೋಮಾರಿತನ ತೋರಿಸ್ತಾ ಇರ್ತಾನ. ಯಾವ್ದೋ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಇರ್ತದ, ಸೆಮಿನಾರ್ ಇರ್ತದ, ಅಥವಾ ಎಲ್ಲೋ ಒಂದ್ ಕಡೆ ಪಾರ್ಟಿಸಿಪೇಟ್ ಮಾಡೋದಿರ್ತದ. ಅಂಥದನ್ನ ತಪ್ಪಿಸಿಕೊಳ್ಳುವ ವ್ಯಕ್ತಿ ಪ್ರತಿಯೊಂದು ಜವಾಬ್ದಾರಿಗಳಿಂದನೂ ತಪ್ಪಿಸ್ಕೊಳ್ತಾನೆ ಇರ್ತಾನ. ಇದು ಯಾಕಾಗ್ತದ? ಯಾಕಂದ್ರ ಅಭ್ಯಾಸಗಳು ಬರೀ ಹೊರಗಿನ ಕೆಲಸಗಳಲ್ಲ, ಅವು ನಮ್ಮ ಆಲೋಚನಾ ಕ್ರಮಗಳು. ಒಮ್ಮೆ ನಿಮ್ಮ ಮೆದುಳು ಸೋಮಾರಿತನವನ್ನ ರೂಢಿಸ್ಕೊಂಡ್ರ, ಕೆಲಸದಿಂದ ತಪ್ಪಿಸಿಕೊಳ್ಳೋದನ್ನ ರೂಢಿಸ್ಕೊಂಡ್ರ ಅದ ಎಲ್ಲಾ ಕಡೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ವಿದ್ಯಾರ್ಥಿ ಜೀವನ ಅಂದ್ರ ಬರೇ ಮಾರ್ಕ್ಸ್ ಅಲ್ಲ. ನಾವು ಕಾಲೇಜ್ನಾಗ ಯಾಕೆ ಕಲಿತೀವಿ? ನಾವು ಕಲ್ತದ್ದೇನೆಲ್ಲ ಎಕ್ಸಾಮ್ ಒಳಗ ಒಳ್ಳೆ ಮಾರ್ಕ್ಸ್ ಗಳನ್ನ ತಗೊಂಡ್ರ ನಮ್ ಕೆಲಸ ಮುಗೀತು ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಅನ್ಕೊಂಡಿರ್ತಾರ. ಆದ್ರೆ ಬರೀ ಇದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಸಮಯ ಅಲ್ಲ. ಈ ಕಾಲೇಜ್ ಟೈಮ್ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವ ಸಮಯ. ಯಾಕಂದ್ರೆ ನೀವು ಒಂದ್ಸರ್ತಿ ಶಿಕ್ಷಣ ಮುಗಿಸಿದ ಮೇಲೆ ನಿಮ್ಮ ಮಾರ್ಕ್ಸ್ ಕೌಂಟ್ ಆಗುದಿಲ್ಲ. ನೀವ್ ಹೆಂಗ ನಿಮ್ಮ ಪರ್ಸನಾಲಿಟಿಯನ್ನ ರೂಪಿಸ್ಕೊಂಡಿರಿ ಅದು ಕೌಂಟ್ ಆಗ್ತದ. ಜಗತ್ತು ನಿಮ್ಮ ರಿಲಯಬಿಲಿಟಿಯನ್ನ ನೋಡ್ತದ, ನಿಮ್ಮ ಮಾರ್ಕ್ಸ್ ಅನ್ನ ನೋಡುದಿಲ್ಲ. ನಿಮ್ಮಲ್ಲಿರೋ ಇಮೋಷನಲ್ ಕಂಟ್ರೋಲ್ ಅನ್ನ ನೋಡ್ತದ. ನೀವೆಷ್ಟು ಚಲೋವಾಗಿ ಜವಾಬ್ದಾರಿ ತಗೊಳ್ತೀರಿ ಅನ್ನೋದನ್ನ ನೋಡ್ತದ. ನಿಮ್ಮ ಕಮ್ಯುನಿಕೇಶನ್ ನೋಡ್ತದ, ನಿಮ್ಮ ಕನ್ಸಿಸ್ಟೆನ್ಸಿಯನ್ನ ನೋಡ್ತದ. ಸೊ ಇಂಥವೆಲ್ಲ ಗುಣ ಡಿಗ್ರಿ ಮುಗಿದ ಮೇಲೆ ದಿಢೀರ್ನ ಬರುದಿಲ್ಲ. ಇವನ್ನೆಲ್ಲ ನೀವು ಮೊದಲಿನಿಂದನ ವಿದ್ಯಾರ್ಥಿ ಜೀವನದ ಒಳಗ ನಿಧಾನವಾಗಿ ಕಲಿಬೇಕಾಗ್ತಿರ್ತದ. ಅದಕ್ಕಾಗಿ ಈ ವಿಡಿಯೋ. ಇಂಥವೆಲ್ಲ ಗುಣಗಳನ್ನ ನಿಮ್ಮ ಜೀವನದೊಳಗ ಹೆಂಗ್ ಅಳವಡಿಸ್ಕೊಳ್ಬೇಕು? ಮೊದಲೇ ಸ್ಟೆಪ್ ಅಂದ್ರ ಅರಿವು, ಅವೇರ್ನೆಸ್. ನಿಮ್ಮ ಹ್ಯಾಬಿಟ್ ಗಳನ್ನ ನೀವು ಪ್ರಾಮಾಣಿಕವಾಗಿ ಗಮನಿಸಬೇಕು. ನೀವು ಹೆಂಗ ಸಮಯ ಕಳೀತೀರಿ, ನೀವು ಯಾವ ರೀತಿ ಉತ್ತರ ಕೊಡ್ತೀರಿ, ಯಾವ ರೀತಿ ಯೋಚಿಸ್ತೀರಿ, ಯಾವ ರೀತಿ ಬಿಹೇವ್ ಮಾಡ್ತೀರಿ, ಶುರು ಮಾಡಿದ ಕೆಲಸವನ್ನು ಮುಗಿಸ್ತಿರೋ ಇಲ್ವೋ, ಪ್ರೆಷರ್ ಬಂದಾಗ, ಕಷ್ಟ ಬಂದಾಗ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅನ್ನ ಹುಡುಕ್ತಿರೋ, ಇಂಥವನ್ನೆಲ್ಲ ನಿಮಗೆ ನೀವ ಗಮನಿಸ್ಕೊಳ್ಬೇಕು. ನೀವೆಷ್ಟು ಟ್ರುತ್ಫುಲ್ ಆಗಿರ್ತೀರೋ ಅಷ್ಟು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಸಾಧ್ಯ ಆಗ್ತದ. ಅದನ್ನೊಂದ್ಸರ್ತಿ ಗುರ್ತಿಸಿದ ಮೇಲೆ ನಿಧಾನವಾಗಿ ನಿಮ್ಮ ಸ್ಟ್ಯಾಂಡರ್ಡ್, ಗುಣಮಟ್ಟವನ್ನ ಜಾಸ್ತಿ ಮಾಡ್ತಾ ಹೋಗಿ.
ಒಮ್ಮೆಲೆ ಬದಲಾಗ್ಲಿಕ್ಕೆ ಹೋಗ್ಬೇಡ್ರಿ, ಸಿಸ್ಟಮೆಟಿಕ್ ಆಗಿ ಬದಲಾಗ್ರಿ. ಮೊದಲ ಸಣ್ಣ ಸಣ್ಣ ಕೆಲಸವನ್ನ ಸರಿಯಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ರಿ. ಸಿಚುವೇಶನ್ ಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸೋದನ್ನ ಕಲಿತ್ಕೊಳ್ರಿ. ಜವಾಬ್ದಾರಿ ತಗೊಳ್ರಿ. ಬೇರೆಯವ್ರ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ರಿ. ಯಾವ್ದೇ ಕೆಲಸ ಇದ್ರೂ ಅದಕ್ಕೆ ಸರಿಯಾದ ಪ್ರಿಪರೇಷನ್ ಅನ್ನ ಮಾಡ್ರಿ. ಟೈಮಿಗೆ ಮಹತ್ವ ಕೊಡ್ರಿ. ಯಾಕಂದ್ರೆ ಇವೆಲ್ಲ ಮಾಡೋದ್ರಿಂದ ನೀವು ಬರೀ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನಾಲಿಟಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ಆ ವ್ಯಕ್ತಿತ್ವ ನಿಮ್ಮ ಹಣೆ ಬರವನ್ನ ನಿರ್ಧರಿಸ್ತದ. ಸೊ ಹಿಂಗಾಗಿ ನಿಮ್ಮ ಭವಿಷ್ಯ ನೀವು ಮಾಡೋ ದಿನನಿತ್ಯದ ನಡವಳಿಕೆ ಒಳಗದ ಯಾವ್ದೋ ದೊಡ್ಡ ಅವಕಾಶಕ್ಕಾಗಿ ಕಾಯೋ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣ ಅಭ್ಯಾಸಗಳನ್ನ ಬೆಳೆಸ್ಕೊಳ್ರಿ, ಶಿಸ್ತಿಟ್ಕೊಳ್ರಿ, ನೀವು ಕೊಟ್ಟ ಮಾತುಗಳನ್ನ ಉಳಿಸ್ಕೊಳ್ರಿ, ಟ್ರೂತ್ಫುಲ್ ಆಗಿರ್ರಿ. ಈ ಬುಕ್ಕು ಬಹಳ ಇಂಪಾರ್ಟೆಂಟು. ಸಾಧ್ಯವಾದ್ರೆ ಈ ಪುಸ್ತಕವನ್ನ ಖರೀದಿಸಿ ಓದ್ರಿ. ಯಾಕಂದ್ರೆ ನೀವು ಯಾವ್ದೇ ಕೆಲಸ ಮಾಡಿದ್ರು ಅದ್ ಹೆಂಗ್ ಮಾಡ್ತಿರೋ ಹಂಗ ಎಲ್ಲಾ ಕೆಲಸಗಳನ್ನು ಮಾಡ್ತೀರಿ ಅಂತ ಅನ್ನೋದನ್ನ ಈ ಪುಸ್ತಕ ಬಹಳ ಕೂಲಂಕುಷವಾಗಿ ಹೇಳ್ಕೊಡ್ತದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆಯವ್ರ ಜೊತೆಗೂ ಹಂಚ್ಕೊಳ್ರಿ. ಇಂತಹ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.